STPI ಒಲವಿಲ್ಲ ಅಂತೀರಿ ಸರ್? ಅಷ್ಟೇನು ಇರ್ಲಾರ್ದು. ಇನ್ನು ಈಗ ಸ್ಟಾರ್ಟ್ ಆಗಿದ್ರೆ ಅಷ್ಟು ಬರಲ್ಲ. ಕಾಂಗ್ರೆಸ್ ಓಟ್ಗಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊಡಿಬಹುದು ಅಂತ ಅನ್ಸುತ್ತೆ ಸರ್. ಸ್ವಲ್ಪ ಯಾವಾಗ್ಲೂ ನಿಂತಿದ್ದಾರೆ. 94 ಇಂದ ನೋಡ್ತಾ ಇದ್ದೀನಿ ನಾನು. ಇಂಡಿಪೆಂಡೆಂಟ್ ಒಬ್ರು ಇಬ್ರು ನಿಂತಿದ್ದಾರೆ. ಅವಾಗ ಸೈಫುಲ್ ಅವ್ರು ನಿಂತಿದ್ರು. ಅದಕ್ಕಿಂತ ಮುಂಚೆ ವಕೀಲರು ಅವರು ನಮ್ಮ KCP ಇಂದ ನಿಂತಿದ್ರು. ಅವರು 18,000 16,000 ಓಟ್ ತಗೊಂಡ್ರು. ಸೈಫುಲ್ ಅವರು 22,000 ಓಟ್ ತಗೊಂಡ್ರು. ಆಮೇಲೆ ನಮ್ಮ ತಂದೆಯವರು 13ನಲ್ಲಿ 48,000 ಲೀಡಲ್ಲಿ ಗೆದ್ರು. 48,000. ನಾನು ಅವಾಗ 60,000 ಲೀಡ್ನಾಗ ಗೆದ್ದೆ. ನಾನು 2 ಸತಿ MLA ಆಗಿದ್ದೀನಿ ರೀ ಕಾನ್ಸ್ಟಿಟ್ಯೂನ್ಸಿ. ನಮ್ಮ ತಂದೆಯವರು 6 ಸತಿ MLA ಆಗಿದ್ದಾರೆ. 2008 ಅಲ್ಲಿ ಡಿಲಿಮಿಟೇಷನ್ ಆದಾಗ ನಾನು ನಾರ್ತಿಗೆ ಹೋದೆ, ಅವರು ಸೌತ್ ನಲ್ಲಿದ್ರು. ಒಂದು ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸೀಸ್ ಅವ್ರಿಗೊಂದು ಬರುತ್ತೆ, ನನಗೊಂದು ಬರುತ್ತೆ. ಹಂಗಾಗ್ಬಿಟ್ಟು ಎಲ್ಲ ಪರಿಚಯನೇ ರೀ, ಎಲ್ಲ ಚಿರಪರಿಚಿತರು. ವರ್ಕ್ಗಳು ಸಾಕಷ್ಟು ಮಾಡಿದೀವಿ. ವರ್ಕ್ ಬಗ್ಗೆ ಯಾವುದೇ ತರವಾದಂತ ಭಿನ್ನ ಅಭಿಪ್ರಾಯಗಳಿಲ್ಲ. ದಾವಣಗೆರೆ ಒಂದು ರೀತಿ ಹೆಂಗೆ ಅಂದ್ರೆ ನಮಗೆ 2 ಕಣ್ಣಿದ್ದಂಗೆ. ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಎರಡು ಈಕ್ವಲ್ ಆಗಿ ಡೆವಲಪ್ ಆಗಿದಾವೆ. ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಸ್ಪೆಷಲಿ ಮುಸಲ್ಮಾನ ಸಮುದಾಯಕ್ಕೆ ಏನಾದ್ರೂ ಮೆಸೇಜ್ ಕೊಡೋಕೆ ಇಷ್ಟ? ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಹೇಳೋದಿಷ್ಟೇ, ನಾವು ಅವರು ಬಹಳ ಒಂದು ವಿಶ್ವಾಸದಲ್ಲಿ ಅಣ್ಣ ತಮ್ಮಂದ್ರಂತಾನೆ ಇದೀವಿ. ಯಾವ ವಿಚಾರದಲ್ಲಿ ನಾವು ಜಾತಿ ಮಾಡಿಲ್ಲ, ಯಾವ ಜಾತಿ ರಾಜಕೀಯ ಯಾವ ಎಂದೂ ಮಾಡಿಲ್ಲ. ನಮ್ಮ ಮನೆ ಹಿಂದಿನಿಂದಲೂ ನಮ್ಮ ಯಾರು ಸಾದಿಕ್ ಆಗಿರ್ಬೋದು, ಬೇರೆ ಬೇರೆ ಲೀಡರ್ಸ್ ಆಗಿರ್ಬೋದು, ಎಲ್ಲ ಜೊತೆಗೂಡೇ ಚುನಾವಣೆಯನ್ನು ಮಾಡಿದ್ವಿ. ಅದೇ ರೀತಿ ಈ ಚುನಾವಣೆಯನ್ನು ಮಾಡ್ತೀವಿ. ಮತ್ತು ಅವರು ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿ ನಮ್ಮ ಸಮರ್ಥಿಗೆ ಮತವನ್ನು ಹಾಕಿಸೋದ್ರ ಮೂಲಕ ಕೋಮು ಪಕ್ಷ BJPನ ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆಯಲ್ಲಿ ತರೋದು ಬೇಡ. ನಾವು ಎಲ್ಲರೂ ಅಣ್ಣ ತಮ್ಮಂದ್ರಂತಿದ್ದೀವಿ. ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ದಾವಣಗೆರೆ ನಗರ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ನೀವೆಲ್ಲ ಪ್ರಯತ್ನ ಪಡೋಣ. ತಮ್ಮೆಲ್ಲರ ಒಂದು ಸಹಕಾರ ಬಹಳ ಮುಖ್ಯ ಅಂತ ನಾನು ಈ ದಿವಸ ಅವರಲ್ಲಿ ಕೆಳಗಿಳಿದ್ದೀನಿ. ಕೊನೆ ಪ್ರಶ್ನೆ ಸರ್, ಈಗ ಬಿಕಾಸ್ ಆಫ್ ವಾರ್ ಬಹಳಷ್ಟು ಕ್ರೈಸಿಸ್ ಆಗ್ತದೆ ಸರ್. LPG ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು. ಇದು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತಾರೆ ದಾವಣಗೆರೆ. ಯಾಕಂದ್ರೆ ಹಾರ್ಡ್ ಕೋರ್ ಬಿಸ್ನೆಸ್. ಅದು ನೀವು ಯಾವುದೇ ತರ ಅಗ್ರಿಕಲ್ಚರ್ ತಗೋಬಹುದು ಅಥವಾ ನೀವು ಇಂಡಸ್ಟ್ರೀಸ್ ತಗೋಬಹುದು. ಇನ್ಫ್ಯಾಕ್ಟ್ ಯುವರ್ ಆಲ್ಸೋ ಬಿಸ್ನೆಸ್ ಮ್ಯಾನ್. ಸೊ ಎಷ್ಟು ಎಫೆಕ್ಟ್ ಆಗಿದೆ ಸರ್ ದಾವಣಗೆರೆ ಮೇಲೆ? ದಾವಣಗೆರೆಯಲ್ಲಿ ಈಗಿನ ಮಟ್ಟಕ್ಕೇನು ಅರ್ಥ ಎಫೆಕ್ಟ್ ಕಾಣ್ತಾ ಇಲ್ಲ ರೀ ವಾರ್ ಬಗ್ಗೆ. ಬಟ್ ಏನು ಈ ಡಾಲರ್ ಎಕ್ಸ್ಚೇಂಜು ಇದ್ರ ಬಗ್ಗೆ ನೀವು ನೋಡ್ತಾ ಇದ್ರಿ, ಇವತ್ತೆಲ್ಲ 95 ಏನೋ ಹೋಗಿದೆ ಡಾಲರ್ಸ್. ಆದ್ರೆ ಇಲ್ಲಿ ನಾನು ನೋಡ್ದಂಗೆ ಏನಂತ ಎಫೆಕ್ಟ್ ಕಾಣ್ತಾ ಇಲ್ಲ. ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ, ಗ್ಯಾಸ್ ಆಗ್ಲಿ ಸಿಗ್ತಾ ಇದಾವೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿ ಆಡಳಿತವನ್ನು ಮಾಡಿ ಎಲ್ಲಿ ತೊಂದರೆ ಆಗಬಾರ್ದು ಆ ರೀತಿ ನಿಭಾಯಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ದಿವಸ ನಾವು ನಿಭಾಯಿಸಿದ್ರೆ ಇನ್ನೂ ಒಂದು ಒಳ್ಳೆ ಕೆಲಸ ಆಗ್ತೈತಿ. ಮತ್ತು ಮುಖ್ಯವಾಗಿ ಇದರಲ್ಲಿ ಹೇಳ್ಬೇಕಪ್ಪ ಅಂದ್ರೆ ವಾರ್ಕ್ಕಿಂತ ಈಗಿನ ಜನರೇಷನ್ಗೆ ಕೆಲಸ ಬೇಕು. ಕೈಲೇ ಕೆಲಸ ಮಾಡಕ್ ಕೆಲ್ಸಗಳು ಬೇಕು. ಬಹಳ ಪಾಪ್ಯುಲೇಷನ್ ಜಾಸ್ತಿ ಆದ ಕೆಲಸ ಕಮ್ಮಿ ಆಗ್ತಾವ. ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಕೆಲಸವನ್ನ ನಾವು ಮಾಡಬೇಕು. ಒಳ್ಳೊಳ್ಳೆ ಇಂಡಸ್ಟ್ರಿಗಳು ತರಬೇಕು, ಒಳ್ಳೊಳ್ಳೆ ಕೈಗಾರಿಕಾ ಅಭಿವೃದ್ಧಿ ಪಡಿಸ್ಬೇಕು, ಈ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಅವರಿಗೆ ಜಾಸ್ತಿ ಉದ್ಯೋಗ ಕೊಡುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಡೆಫಿನೆಟ್ಲಿ ಒಬ್ಬ ತಂದೆಯಾಗಿ ಒಬ್ಬ ಮಗನನ್ನ ಬೆಳೆಸುವಂತಹ ಒಂದು ಕರ್ತವ್ಯ ನಿಮ್ಮದು. ಬಟ್ ನಿಮ್ಮ ಮತದಾರರು ತಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕಾಲನೇ ಉತ್ತರಿಸುತ್ತೆ. ಅದಕ್ಕೆ ನಾವು ಕಾದು ನೋಡೋಣ ಅಂತ ಹೇಳ್ತಾ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು SS ಮಲ್ಲಿಕಾರ್ಜುನ್ ಅವರ ಮಾತು. ತಮ್ಮ ಅಜ್ಜನ ಜೊತೆ ರಾಜಕೀಯದಲ್ಲಿ ದಿನನಿತ್ಯ ಒಡನಾಟದ ಒಂದು ಅನುಭವ ಸಮರ್ಥ ಅವರಿಗೆ ಇರುವುದರಿಂದ ಅವರಿಗೆ ರಾಜಕೀಯ ಏನೋದು ಹೊಸತಲ್ಲ. ಅದರ್ವೈಸ್ ಅವ್ರಿಗೂ ಕೂಡ ತುಂಬಾ ಕ್ಷೇತ್ರದ ಬಗ್ಗೆ ಕಲ್ಪನೆಗಳಿವೆ. ನಾನು ಅದನ್ನ ಡಿಸ್ಕಸ್ ಮಾಡಿಲ್ಲ, ಬಟ್ ಅವರಿಗೆ ಆದಂತ ಕೆಲವೊಂದು ಆಲೋಚನೆಗಳಿವೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯ, ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ, ಅವ್ರು ನಮ್ ಜೊತೆಯಲ್ಲೇ ಇರ್ತಾರೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಮತದಾರರು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.